ಇವತ್ತಾದರೂ ನಟ ದರ್ಶನ್ಗೆ ಸಿಗುತ್ತಾ ಹೆಚ್ಚುವರಿ ದಿಂಬು ಹಾಸಿಗೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸದ್ಯ ಸೆಷನ್ಸ್ ಕೋರ್ಟ್ನ ಆದೇಶದತ್ತ ದರ್ಶನ್ ಚಿತ್ತ ನೆಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಹಾಸಿಗೆ ದಿಂಬಿನ ಭವಿಷ್ಯ ನಿರ್ಧಾರ ಆಗುತ್ತೆ, ಆದೇಶ ಹೊರಬೀಳುತ್ತೆ. ಇವತ್ತಾದರೂ ದರ್ಶನ್ಗೆ ಸಿಗುತ್ತಾ ಹೆಚ್ಚುವರಿ ದಿಂಬು ಹಾಸಿಗೆ ಅನ್ನುವಂತಹ ಪ್ರಶ್ನೆಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ದರ್ಶನ್ ಹಾಸಿಗೆ ದಿಂಬಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಜೈಲಲ್ಲಿ ಕನಿಷ್ಠ ಸೌಲಭ್ಯಕ್ಕಾಗಿ ಕಾಟೇರ ವೇಟ್ ಮಾಡ್ತಾ ಇದ್ದಾರೆ. ಸದ್ಯ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್. ಇವತ್ತೇ ಕನಿಷ್ಠ ಸೌಲಭ್ಯ ಕೋರಿ ಸಲ್ಲಿಸಿದ್ದ ಅರ್ಜಿಯ ಆದೇಶ ಹೊರಬೀಳುತ್ತೆ. ಹಾಸಿಗೆ ದಿಂಬು ಬೆಡ್ಶೀಟ್ ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯ ವಾದ ಪ್ರತಿವಾದವನ್ನ ಆಲಿಸಿ ಸೆಷನ್ಸ್ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು. ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಸೆಷನ್ಸ್ ಕೋರ್ಟ್ ಪ್ರಕಟ ಮಾಡುತ್ತೆ. ಸೊ ಏನಾಗುತ್ತೆ, ಹೆಚ್ಚುವರಿ ಹಾಸಿಗೆ ದಿಂಬು ಸಿಗತ್ತಾ ಇಲ್ವಾ ಅಂತ. ಒಂದು ಕಡೆ ಹಿಂದೆ ದರ್ಶನ್ ಅವರು ಮಾಡಿದಂತಹ ಒಂದು ತಪ್ಪಿನಿಂದಾಗಿ ಇವತ್ತು ಈ ಪರಿಸ್ಥಿತಿಗೆ ನಟ ದರ್ಶನ್ ಅವರು ಬಂದಿದ್ದಾರೆ. ಮತ್ತೊಂದು ಕಡೆ ಅರ್ಜಿ ಮೇಲೆ ಅರ್ಜಿ ಹಾಕುವಂಥ ಕೆಲಸ ಕೂಡ ಆಗ್ತಾ ಇದೆ. ವಾದ ಪ್ರತಿವಾದ ಎಲ್ಲವೂ ಕೂಡ ಆಲಿಸಿದೆ ನ್ಯಾಯಾಲಯ. ಕೆಲವೇ ಕ್ಷಣಗಳಲ್ಲಿ ಈ ಹೆಚ್ಚುವರಿ ಹಾಸಿಗೆ ದಿಂಬಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾವ ಥರದ ತೀರ್ಪು ಹೊರ ಬರ್ಬೋದು. ಆಮೇಲೆ ನೋಡಿ, ಇತ್ತೀಚೆಗಷ್ಟೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಒಂದು ರೌಡಿ ಶೀಟರ್ನ ಬರ್ತ್ಡೇ ಸೆಲೆಬ್ರೇಟ್ ಆಗಿತ್ತು. ಅದೊಂದು ಕಡೆ ಅಲ್ಲಿ ಈಗ ಯಾವ ರೀತಿಯಾದಂಥ ಫೆಸಿಲಿಟಿ ಇದೆ, ಬೇರೆಯವರಿಗೊಂದು ರೂಲ್ಸು, ದರ್ಶನ್ ಅವರಿಗೊಂದು ರೂಲ್ಸು ಅಂತೇಳಿ ಈ ವಿಚಾರ ಕೂಡ ವಾದ ಪ್ರತಿವಾದ ಮಾಡುವಂಥ ಸಂದರ್ಭದಲ್ಲಿ ಈ ವಿಚಾರ ಕೂಡ ಎಲ್ಲೋ ಒಂದು ಕಡೆ ಉಲ್ಲೇಖ ಆಯಿತು. ಈಗ ಯಾವ ಥರದ ತೀರ್ಪು ಬರುತ್ತೆ, ಸಿಗುತ್ತಾ ಸಿಗಲ್ವಾ ಇವತ್ತಾದರೂ ಅನ್ನುವಂಥ ಪ್ರಶ್ನೆಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಗೊತ್ತಾಗುತ್ತೆ.